ಸೊ ಸದ್ಯಕ್ಕೆ ಎಲ್ಲ ಕಡೆ ಓಡ್ತಾ ಇರೋ ಸುದ್ದಿ ಅಂದ್ರೆ ಅದು ಟಾಕ್ಸಿಕ್ ವರ್ಸಸ್ ದುರಂಧರ್. ಸೊ ಎರಡು ದೊಡ್ಡ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗ್ತಿರೋದು ನಮ್ಮೆಲ್ರಿಗೂ ಗೊತ್ತಿರೋಂತ ವಿಷಯ. ಅಂಡ್ ಯಾವ ಸಿನಿಮಾ ಗೆಲ್ಲುತ್ತೆ, ಯಾವ ಸಿನಿಮಾ ಸೋಲುತ್ತೆ ಅನ್ನೋದೇ ಇವತ್ತಿರುವಂತ ಒಂದು ಡಿಬೇಟ್. ಅಂಡ್ ನಮ್ಮ ಸೌತ್ ಇಂಡಿಯಾ ಅಂತೂ ಕಂಪ್ಲೀಟ್ಲಿ ಟಾಕ್ಸಿಕ್ ಫೇವರ್ ಅಲ್ಲಿನೇ ಇರುತ್ತೆ ಬಿಕಾಸ್ ಆಫ್ ದ ಹೈಪ್ ಆಫ್ ಯಶ್. KGF 2 ಸಿನಿಮಾ ರಿಲೀಸ್ ಆದಾಗಿಂದ ಯಶ್ ಅವರು ಎಲ್ಲೂ ಕಾಣಿಸಿಲ್ಲ. ಸೊ ಈ ರೀಸನ್ ಇಂದ ಫ್ಯಾನ್ಸ್ ಗಳಿಗೆ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡುವಂತ ಒಂದು ಎಕ್ಸೈಟ್ಮೆಂಟ್ ಕಂಪ್ಲೀಟ್ಲಿ ಇದೆ. ಬಟ್ ದುರಂಧರ್ ಸಿನಿಮಾ ಕೂಡ ಹಿಂದಿ ಬೆಲ್ಟ್ ಅಲ್ಲಿ ತುಂಬಾ ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಕಾಪಾಡ್ಕೊಂಡಿದೆ. ಅಂಡ್ ಈವನ್ ಬಾಲಿವುಡ್ ಅಲ್ಲೂ ಕೂಡ ಯಶ್ ಅವರ ಟಾಕ್ಸಿಕ್ ಸಿನಿಮಾಗೆ ಅಷ್ಟೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ, ಅಷ್ಟೇ ಒಂದು ಡಿಮ್ಯಾಂಡ್ ಕೂಡ ಇದೆ. ಬಟ್ ಇಲ್ಲಿ ಒಂದು ಮೇನ್ ಹುಕ್ ಪಾಯಿಂಟ್ ಏನಂದ್ರೆ, ದುರಂಧರ್ ಆಲ್ರೆಡಿ ಒಂದು ಗೊತ್ತಿರುವಂತಹ ಒಂದು ಸ್ಟೋರಿ, ಆಲ್ರೆಡಿ ಒಂದು ಎಮೋಷನಲಿ ಒಂದು ನೆಕ್ಸ್ಟ್ ಪಾರ್ಟ್ ಏನಾಗುತ್ತೆ ಅಂತ ಕಾಯ್ತಿರುವಂತ ಸುಮಾರಷ್ಟು ಆಡಿಯನ್ಸ್ ದುರಂಧರ್ಗೆ ಇದ್ದಾರೆ. ಸೊ ಇದು ಪಾರ್ಟ್ 1 ನ ಕಂಟಿನ್ಯೂಷನ್ ಸಿನಿಮಾ ಆಗಿರೋದ್ರಿಂದ ಪಾರ್ಟ್ 2 ಸಿನಿಮಾ ನೋಡೋದಕ್ಕೋಸ್ಕರ ಸುಮಾರಷ್ಟು ಆಡಿಯನ್ಸ್ ಕಾಯ್ತಾನೆ ಇರ್ತಾರೆ. ಸೊ ಈ ರೀತಿ ಎರಡೂ ಸಿನಿಮಾಗಳು ತನ್ನದೇ ಆದಂತ ಹೈಪ್ ಅನ್ನ ಇಟ್ಕೊಂಡಿದಾವೆ, ಎರಡು ಸಿನಿಮಾಗಳು ತನ್ನದೇ ಆದಂತ ಎಕ್ಸ್ಪೆಕ್ಟೇಷನ್ ರೇಂಜ್ ಅನ್ನ ಇಟ್ಕೊಂಡಿದಾವೆ ಆಡಿಯನ್ಸ್ ಅಲ್ಲಿ. ಬಟ್ ಈಗ ಸದ್ಯಕ್ಕೆ ರಿಲೀಸ್ ಗಿಂತ ಮುಂಚೆನೆ ಟಾಕ್ಸಿಕ್ ಸಿನಿಮಾ ದುರಂಧರ್ ಸಿನಿಮಾನ ಒಂದಿಷ್ಟು ಪಾಯಿಂಟ್ಸ್ ಗಳ ಮೂಲಕ ಹಿಂದಿಟ್ಟಿದೆ. ಅಂಡ್ ಇನ್ಫ್ಯಾಕ್ಟ್ ಅದನ್ನ ಆಲ್ರೆಡಿ ಸೋಲ್ಸಿದೆ ಅಂತಾನೆ ಹೇಳ್ಬೋದು. ಸೊ ತಿಳಿಸ್ಕೊಡ್ತೀನಿ ಯಾವ್ಯಾವ ಪಾಯಿಂಟ್ಸ್ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಟಾಕ್ಸಿಕ್ ಮತ್ತೆ ದುರಂಧರ್ ಎರಡೂ ಸಿನಿಮಾಗಳು ಅದರ ಟೀಸರ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಯಾವ ಸಿನಿಮಾ ಜಾಸ್ತಿ ವ್ಯೂಸ್ ಅನ್ನ ಪಡ್ಕೊಂಡಿದೆ ಅನ್ನೋದೇ ಒಂದು ಕಾಂಪಿಟೇಷನ್. ಸೊ ನಮ್ಗೆಲ್ರಿಗೂ ಗೊತ್ತಿರೋ ವಿಷಯ ಏನಂದ್ರೆ, ಇವತ್ತು ಯೂಟ್ಯೂಬ್ ಅಲ್ಲಿ ಯಾವ ಸಿನಿಮಾ ಜಾಸ್ತಿ ಮಿಲಿಯನ್ಸ್ ವ್ಯೂಸ್ ಅನ್ನ ಪಡ್ಕೊಳ್ಳುತ್ತೆ ಅದು ಮುಂದಿದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದುರಂಧರ್ 2 ಸಿನಿಮಾದ ಒಂದೇ ಒಂದು ಟೀಸರ್ ರಿಲೀಸ್ ಆಗಿದೆ. ಬಟ್ ಟಾಕ್ಸಿಕ್ ಸಿನಿಮಾದ 2 ಟೀಸರ್ ರಿಲೀಸ್ ಆಗಿದೆ. ಬಟ್ 2 ಟೀಸರ್ ಗಳಲ್ಲೂ ಸಮೇತ ಟಾಕ್ಸಿಕ್ ಸಿನಿಮಾ ದುರಂಧರ್ ಸಿನಿಮಾನ ಹಿಂದಿಟ್ಟಿದೆ. ಸೊ ದ ಇಂಟ್ರೊಡಕ್ಷನ್ ಆಫ್ ರಾಯ ಅನ್ನುವಂತ ಒಂದು ಟೀಸರ್ 10 ಕೋಟಿ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಸೊ ರೀಸೆಂಟ್ ಆಗಿ ಟಾಕ್ಸಿಕ್ ಸಿನಿಮಾದ ಇನ್ನೊಂದು ಟೀಸರ್ ರಿಲೀಸ್ ಆಗಿತ್ತು. ಈ ಟೀಸರ್ ಆಲ್ಮೋಸ್ಟ್ 5 ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗಿತ್ತು. ಸೊ 5 ಲ್ಯಾಂಗ್ವೇಜಸ್ ಗಳ ಟೋಟಲ್ ಕೌಂಟ್ ಅನ್ನ ತಗೊಂಡ್ರೆ ಟಾಕ್ಸಿಕ್ ಸಿನಿಮಾದ ಟೀಸರ್ ಹತ್ತತ್ರ ಆಲ್ಮೋಸ್ಟ್ 6 ಕೋಟಿ ವ್ಯೂಸ್ ಗಳನ್ನ ಪಡ್ಕೊಂಡಿದೆ. ಬಟ್ ದುರಂಧರ್ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ, ಅವರು ಕೂಡ 5 ಲ್ಯಾಂಗ್ವೇಜಸ್ ಅಲ್ಲಿ ಅವರ ಟೀಸರ್ ನ ರಿಲೀಸ್ ಮಾಡಿದ್ರು. ಸೊ ಆ ಎಲ್ಲಾ ಲ್ಯಾಂಗ್ವೇಜಸ್ ನ ವ್ಯೂಸ್ ನ ಕೌಂಟ್ ಮಾಡಿದ್ರೆ, ಟೋಟಲ್ ಮಾಡಿದ್ರೆ ಅದು ಹತ್ತತ್ರ ಒಂದು 2 crores ವ್ಯೂಸ್ ಅನ್ನ ಪಡ್ಕೊಂಡಿದೆ. ಸೊ ಈ ವ್ಯೂಸ್ ಅನ್ನೋ ಒಂದು ಕಾಂಪಿಟೇಷನ್ ಅಲ್ಲಿ ಟಾಕ್ಸಿಕ್ ಆಲ್ರೆಡಿ ದುರಂಧರ್ ಸಿನಿಮಾಗಿಂತ ಮುಂದೆ ಇದೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವ್ಯೂಸ್ ಗಳ ಲೈಕ್ಸ್. ಸೊ ದುರಂಧರ್ ಸಿನಿಮಾದ ಟೀಸರ್ ಗೆ ಇದುವರೆಗೂ 5 ಲ್ಯಾಂಗ್ವೇಜಸ್ ನ ಲೈಕ್ಸ್ ಗಳನ್ನ ಸೇರಿಸಿ ಕೌಂಟ್ ಮಾಡಿದ್ರೆ ಅದು 5.7 lakhs ಸಮಥಿಂಗ್ ಬರುತ್ತೆ. ಅಂದ್ರೆ 5,70,000 ಹತ್ತತ್ರ ಲೈಕ್ಸ್ ಗಳು ಸಿಕ್ಕಿದಾವೆ. ಬಟ್ ಟಾಕ್ಸಿಕ್ ಸಿನಿಮಾದ ಲೈಕ್ಸ್ ಬಂದ್ಬಿಟ್ಟು 10,40,000, ಅಂದ್ರೆ ಆಲ್ಮೋಸ್ಟ್ ಅಲ್ಲೂ ದುರಂಧರ್ ನ 1 to double ಲೈಕ್ಸ್ ಅನ್ನ ಟಾಕ್ಸಿಕ್ ಸಿನಿಮಾ ಪಡ್ಕೊಂಡಿದೆ. ಸೊ ಈ ಲೈಕ್ಸ್ ಅನ್ನುವಂತ ಒಂದು ಕಾಂಪಿಟೇಷನ್ ಅಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ದುರಂಧರ್ ಸಿನಿಮಾನ ಮೀರಿಸಿ ಮುಂದೆ ಹೋಗಿದೆ. ಸೊ ದ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಬುಕ್ ಮೈ ಶೋ ಇಂಟ್ರೆಸ್ಟ್. ಬುಕ್ ಮೈ ಶೋ ಅಲ್ಲಿ ದುರಂಧರ್ ಸಿನಿಮಾಗೆ 1,75,000 ಜನ ಇಂಟ್ರೆಸ್ಟ್ ನ ತೋರಿಸಿದ್ರೆ, ಟಾಕ್ಸಿಕ್ ಸಿನಿಮಾಗೆ ಬುಕ್ ಮೈ ಶೋ ಅಲ್ಲಿ 4,42,000 ಜನ ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ. ಸೊ ಆಲ್ಮೋಸ್ಟ್ ಈ ಇಂಟ್ರೆಸ್ಟ್ ಅನ್ನುವಂತ ಒಂದು ಕಾಂಪಿಟೇಷನ್ ಅಲ್ಲೂ ಕೂಡ ದುರಂಧರ್ ಸಿನಿಮಾಗಿಂತ ಟಾಕ್ಸಿಕ್ ಸಿನಿಮಾ 1 to double ರೇಟಿಂಗ್ ಅನ್ನ ಪಡ್ಕೊಂಡಿದೆ. ದುರಂಧರ್ ಸಿನಿಮಾಗಿಂತ ಜಾಸ್ತಿ ಜನ ಟಾಕ್ಸಿಕ್ ಸಿನಿಮಾಗೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ಟಾಕ್ಸಿಕ್ ಸಿನಿಮಾಗೆ ವೇಟ್ ಮಾಡ್ತಿದ್ದಾರೆ ಅನ್ನೋದು ಇದ್ರ ಮೂಲಕ ಕನ್ಫರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ಅಂಡ್ ಮೇನ್ ಪಾಯಿಂಟ್ ಬಂದ್ಬಿಟ್ಟು ಎರಡು ಸಿನಿಮಾಗಳ ಮ್ಯೂಸಿಕ್ ರೈಟ್ಸ್ ಸೇಲ್ ಆಗಿರುವಂತಹ ಒಂದು ಮೊತ್ತ. ಅಂದ್ರೆ ಇದು ಅಫಿಷಿಯಲಿ ಅನೌನ್ಸ್ ಆಗಿಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲಾ ಕಡೆ ಹರಿದಾಡ್ತಿರುವಂತಹ ಒಂದು ಸುದ್ದಿ. ದುರಂಧರ್ ಮ್ಯೂಸಿಕ್ ನ ಟಿ ಸೀರೀಸ್ ಅವರು 27 ಕೋಟಿಗೆ ಪರ್ಚೇಸ್ ಮಾಡಿದ್ರೆ, ಟಾಕ್ಸಿಕ್ ಸಿನಿಮಾದ ಮ್ಯೂಸಿಕಲ್ ಆಲ್ಬಮ್ ರೈಟ್ಸ್ ನ ಝೀಕ್ ಮ್ಯೂಸಿಕ್ ಕಂಪನಿಯವರು 42 ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ. ಸೊ ಇದ್ರಲ್ಲೂ ಕೂಡ ದುರಂಧರ್ ಟಾಕ್ಸಿಕ್ ನ ಬೀಟ್ ಮಾಡಿಲ್ಲ. ಈ ಒಂದು ಕಾಂಪಿಟೇಷನ್ ಅಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾನೇ ದುರಂಧರ್ ಗಿಂತ ಮುಂದೆ ಇರೋದು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಥಿಯೇಟ್ರಿಕಲ್ ರಿಲೀಸಸ್ ನಂಬರ್ಸ್. ಸೊ ಈ ನಂಬರ್ಸ್ ಪ್ರಕಾರ ದುರಂಧರ್ ಸಿನಿಮಾ ಆಲ್ ಓವರ್ ಇಂಡಿಯಾ 4,300 ಸ್ಕ್ರೀನ್ಸ್ ಗಳಲ್ಲಿ ರಿಲೀಸ್ ಆಗ್ತಿದ್ರೆ, ಟಾಕ್ಸಿಕ್ ಸಿನಿಮಾ ಆಲ್ಮೋಸ್ಟ್ ಆಲ್ 5,500 ಸ್ಕ್ರೀನ್ಸ್ ಗಳಲ್ಲಿ ರಿಲೀಸ್ ಆಗ್ತಿದೆ. ಸೊ ಈ ಒಂದು ರೇಸ್ ಅಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ದುರಂಧರ್ ಸಿನಿಮಾನ ಹಿಂದಿಟ್ಟು ಮುಂದೆ ಸಾಗಿದೆ. ಸೊ ಲಾಸ್ಟ್ ಅಂಡ್ ಫೈನಲ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಕ್ಸ್ಪರ್ಟ್ಸ್ ಪ್ರಕಾರ ದುರಂಧರ್ ಸಿನಿಮಾ ಆಲ್ ಓವರ್ ಇಂಡಿಯಾ ಫಸ್ಟ್ ಡೇ ಕಲೆಕ್ಷನ್ ಬಂದ್ಬಿಟ್ಟು 75 ಕೋಟಿ ಹತ್ತತ್ರ ಮಾಡಬಹುದು ಅಂತೇಳಿ ಎಕ್ಸ್ಪರ್ಟ್ಸ್ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಟಾಕ್ಸಿಕ್ ಸಿನಿಮಾ ಫಸ್ಟ್ ಡೇ ಕಲೆಕ್ಷನ್ ಆಲ್ ಓವರ್ ಇಂಡಿಯಾ 200 ಕೋಟಿವರೆಗೂ ಮಾಡಬಹುದು ಅಂತ ಹೇಳಿ ಮಾಹಿತಿ ಹರಿದಾಡ್ತಾ ಇದೆ. ಸೊ ಈ ಎಲ್ಲಾ ವಿಷಯಗಳಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ದುರಂಧರ್ ಸಿನಿಮಾನ ಆಲ್ರೆಡಿ ಹಿಂದಿಟ್ಟು ಮುಂದೆ ಹೋಗ್ತಾ ಇದೆ. ಅದು ರಿಲೀಸ್ ಗಿಂತ ಮುಂಚೆನೆ ಈ ಎಲ್ಲಾ ರೆಕಾರ್ಡ್ಸ್ ಗಳಲ್ಲಿ ಟಾಕ್ಸಿಕ್ ಸಿನಿಮಾ ಮುಂದೆ ಇರೋದು ನಮಗಂತೂ ನಿಜವಾಗ್ಲೂ ಒಂದು ಖುಷಿ ತೊಡುವಂತಹ ವಿಷಯ. ಯಾಕಂದ್ರೆ ಒಬ್ಬ ಕನ್ನಡ ಸಿನಿಮಾ ಪ್ರೇಮಿಯಾಗಿ, ಅದು ಯಶ್ ಅವರ ಒಬ್ಬ ಅಭಿಮಾನಿಯಾಗಿ ಈ ಒಂದು ವಿಷಯ ನನಗೆ ತುಂಬಾ ಖುಷಿ ಕೊಡುತ್ತೆ. ಬಿಕಾಸ್ ಯಾವುದೇ ಸಿನಿಮಾ ರಿಲೀಸ್ ಆಗ್ಲಿ, ಅದು ಬೇರೆ ರಾಜ್ಯದಲ್ಲಿ ಯಾವುದೇ ಹೀರೋಗಳ ಸಿನಿಮಾ ರಿಲೀಸ್ ಆದ್ರೂ ಕೂಡ ನಮ್ಮ ಕನ್ನಡ ಸಿನಿಮಾ ಹೀರೋ
ನಮ್ಮ ಯಶ್ ಅವರ ಸಿನಿಮಾ ಗೆಲ್ಬೇಕು ಅನ್ನೋದೇ ನಮ್ಮ ಆಸೆ ಕೂಡ ಆಗಿರುತ್ತೆ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಆಲ್ಮೋಸ್ಟ್ ಎಲ್ಲ ಟಾಕ್ಸಿಕ್ ಸಿನಿಮಾಗೆನೆ ವೋಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ, ನೋಡೋಣ. ಸೊ ಇದಿಷ್ಟು ಇವತ್ತಿನ ವಿಷಯ, ಮತ್ತು ಇಂತಹ ಇನ್ನಷ್ಟು ವಿಷಯಗಳಿಗೋಸ್ಕರ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.